ಇತ್ತೀಚೆಗಷ್ಟೇ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ನಡೆದಂತಹ ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಬ್ಲಡ್ ಸ್ಯಾಂಪಲ್ಗಳನ್ನು 101 ಮಂದಿಯದು ಕಲೆಕ್ಟ್ ಮಾಡಲಾಗಿತ್ತು. ಅದರಲ್ಲಿ ಎಷ್ಟು ಪಾಸಿಟಿವ್ ಬಂದಿದೆ ಅಂದ್ರೆ ಡ್ರಗ್ಸ್ ಸೇವನೆ ಮಾಡಿದ್ದು ದೃಢ ಅಂತ ಎಷ್ಟು ಜನರದ್ದು ಬಂದಿದೆ ಅನ್ನೋದ್ರ ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. 101 ಮಂದಿಯಲ್ಲಿ 86 ಮಂದಿ ಡ್ರಗ್ಸ್ ಸೇವಿಸಿರೋದು ದೃಢ ಅಂತ ಇದೆ ರಿಪೋರ್ಟ್. ತೆಲುಗು ನಟಿ ಹೇಮಾ ಕೂಡ ಡ್ರಗ್ಸ್ ಸೇವನೆ ಮಾಡಿದ್ದು ಸಾಬೀತಾಗಿದೆ. ನೌಟಂಕಿ ನಾಟಕವನ್ನ ಅವರು ಮಾಡಿದ್ದನ್ನ ನೀವು ನೆನಪು ಮಾಡ್ಕೊಳ್ಬಹುದು. ಸೊ ಅವರು ಕೂಡ ಡ್ರಗ್ ಕನ್ಸ್ಯೂಮ್ ಮಾಡಿರೋದು ನಿಜ ಅಂತ ಹೇಳ್ತಾ ಇದೆ ಅವರ ಬ್ಲಡ್ ಸ್ಯಾಂಪಲ್ ರಿಪೋರ್ಟ್. 86 ಮಂದಿಯ ಅಂದ್ರೆ ಟೋಟಲಿ 80%ಗಿಂತ ಜಾಸ್ತಿ ಆ ಪಾರ್ಟಿಯಲ್ಲಿ ಯಾರಿದ್ರು ಅವರೆಲ್ಲರೂ ಕೂಡ ಡ್ರಗ್ ಕನ್ಸಂಪ್ಷನ್ ಮಾಡಿರೋದು ನಿಜ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಸಿಸಿಬಿ ರೇಡ್ ವೇಳೆ ಸಿಕ್ಕ ಡ್ರಗ್ ಪ್ರಮಾಣಕ್ಕಿಂತ ಅಲ್ಲಿ ಕನ್ಸ್ಯೂಮ್ ಆಗಿರುವಂತಹ ಡ್ರಗ್ ಪ್ರಮಾಣ ಜಾಸ್ತಿ. ಅಂದ್ರೆ 100 ಜನ ಇದ್ದಿದ್ದ ಪಾರ್ಟಿಯಲ್ಲಿ 86 ಜನ ಡ್ರಗ್ ಸೇವನೆ ಮಾಡಿದ್ದಾರೆ. ಅಂದ್ರೆ ಒಂದು ಕಮರ್ಷಿಯಲ್ ಕ್ವಾಂಟಿಟಿಯ ಡ್ರಗ್ಸ್ ಅಂತೂ ಅಲ್ಲಿ ಉಪಯೋಗ ಆಗಿರೋದು, ಸಪ್ಲೈ ಆಗಿರೋದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟ ಆಗ್ತಾ ಇದೆ. ಇದು ತುಂಬಾ ದೊಡ್ಡ ವಿಚಾರ. ಬಿಕಾಸ್ ನಿಮಗೆ ಗೊತ್ತು, NDPS ಆಕ್ಟ್ ಪ್ರಕಾರ ಕಮರ್ಷಿಯಲ್ ಕ್ವಾಂಟಿಟಿಯ ಡ್ರಗ್ಸ್ ಎಲ್ಲಾದ್ರೂ ಇಟ್ಟಿದ್ದು ಗೊತ್ತಾದ್ರೆ, ಕನ್ವಿಕ್ಟ್ ಆದ್ರೆ 20 ವರ್ಷ ಜೈಲು. ಯಾರಿಗೆ? ಸಪ್ಲೈಯರ್ಸ್ಗೆ, ಪೆಡ್ಲರ್ಸ್ಗೆ. ಸೊ ಇಲ್ಲಿ ಕಮರ್ಷಿಯಲ್ ಕ್ವಾಂಟಿಟಿಯಷ್ಟು ಡ್ರಗ್ಸ್ ಇದ್ದಿದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಸಿಸಿಬಿ ರೇಡ್ ವೇಳೆ ಒಂದಷ್ಟು ಪ್ರಮಾಣದ ಅಂದ್ರೆ ಸಣ್ಣ ಪ್ರಮಾಣದ ಡ್ರಗ್ಸ್ ಅಲ್ಲಿ ಪತ್ತೆ ಆಗಿತ್ತು. ಬಟ್ ರೇಡ್ ಮಾಡೋಕ್ಕೂ ಮುಂಚೆನೆ ದೊಡ್ಡ ಪ್ರಮಾಣದ ಡ್ರಗ್ ಕನ್ಸಂಪ್ಷನ್ ಆಗಿರೋದು ಇವರ ರಿಪೋರ್ಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಸೊ ಇದನ್ನ ಸಿಸಿಬಿ ಅಧಿಕಾರಿಗಳು ಇನ್ಯಾವ ರೀತಿ ತನಿಖೆಯನ್ನು ಮಾಡ್ತಾರೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಬಹಳ ಇಂಟ್ರೆಸ್ಟಿಂಗ್ ಅಥವಾ ಹ್ಯೂಜ್ ಫ್ಯಾಕ್ಟರ್ ಅಂತ ಹೇಳಿದ್ರೆ, ಸಿಸಿಬಿ ಅಧಿಕಾರಿಗಳು ರೇಡ್ ಮಾಡಿದ ಸಂದರ್ಭದಲ್ಲಿ ಸಿಕ್ಕ ಡ್ರಗ್ಸ್ ಪ್ರಮಾಣಕ್ಕಿಂತ ಅಲ್ಲಿ ಸೇರಿದ್ದವರು ಆಲ್ರೆಡಿ ಕನ್ಸ್ಯೂಮ್ ಮಾಡಿದ್ದು ದೊಡ್ಡ ಪ್ರಮಾಣ ಅನ್ನೋದು ಸ್ಪಷ್ಟ. ಅಂದ್ರೆ ಕಮರ್ಷಿಯಲ್ ಕ್ವಾಂಟಿಟಿಯಷ್ಟು ಡ್ರಗ್ಸ್ ಅಂತೂ ಅಲ್ಲಿ ಬಳಕೆಯಲ್ಲಿತ್ತು ಅನ್ನೋದು ಸ್ಪಷ್ಟ. ಸೊ ಇದರ ಜಾಡನ್ನ ಇನ್ನು ಯಾವ ರೀತಿ ಬೆನ್ನತ್ತೋ ಸಾಧ್ಯತೆ ಇದೆ. ಸಪ್ಲೈಯರ್ಸ್ ಬಗ್ಗೆ ಮೂಲ ಹುಡುಕ್ಬೇಕು ಅಂತ ಹೇಳಿದ್ರೆ ಇವ್ರನ್ನೆಲ್ಲ ನೋಟಿಸ್ ಕೊಡಬೇಕಾಗತ್ತೆ, ವಶಕ್ಕೆ ಪಡಿಬೇಕಾಗತ್ತೆ, ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಆ ಪ್ರಕ್ರಿಯೆಗೆ ಯಾವಾಗ ಚಾಲನೆ ಕೊಡ್ತಾರೆ ಹಾಗಾದ್ರೆ ಸಿಸಿಬಿ ಅಧಿಕಾರಿಗಳು? ಮಮತಾ, ಖಂಡಿತವಾಗೂ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆ ಸಮೀಪದಲ್ಲಿರುವಂತಹ ಹೆಬ್ಬಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂತಹ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಸುಮಾರು 103 ಜನ ಏನಲ್ಲಿ ಪಾರ್ಟಿಲಿ ಭಾಗವಹಿಸಿದ್ರು. ಅದರಲ್ಲಿ 86 ಮಂದಿಗೆ ಈಗಾಗಲೇ ಪಾಸಿಟಿವ್ ಆಗಿರುತ್ತೆ. ಜೊತೆಗೆ ಏನು 73 ಮಂದಿಗೆ, ಪುರುಷರಲ್ಲಿ 59 ಮಂದಿ ಈಗಾಗಲೇ ಡ್ರಗ್ಸ್ ಸೇವನೆ ಮಾಡಿರೋದು ಏನು ವೈದ್ಯಕೀಯ ವರದಿಯಲ್ಲಿ ಪಾಸಿಟಿವ್ ಬಂದಿದೆ. ಜೊತೆಗೆ 30 ಮಂದಿ ಮಹಿಳೆಯರಲ್ಲಿ 27 ಮಂದಿಗೆ ಈಗಾಗಲೇ ಪಾಸಿಟಿವ್ ಆಗಿದೆ. ಅಂದ್ರೆ ಸಂಪೂರ್ಣವಾಗಿ ಸಿಸಿಬಿ ಪೊಲೀಸರು 2-2:30 ಸಮಯಕ್ಕೆ ದಾಳಿ ಮಾಡಿದ್ರು. ಅಂದ್ರೆ ಸಂಜೆ 6 ಗಂಟೆಯಿಂದಾನೇ ಪಾರ್ಟಿ ಶುರು ಆಗಿರ್ತದೆ. ಹಾಗಾಗಿ ಹೆಚ್ಚು ಪ್ರಮಾಣದಲ್ಲಿ ಡ್ರಗ್ಸ್ ಅನ್ನ ಸೇವನೆ ಮಾಡಿದ್ರು. ದಾಳಿ ಆಗೋ ಸಂದರ್ಭಕ್ಕೆ ಸಾಕಷ್ಟು ಡ್ರಗ್ಸ್ ಅನ್ನ ಸೇವನೆ ಮಾಡಿದ್ರು. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ 300-350 ಗ್ರಾಮ್ಗೂ ಆ ಮಟ್ಟದಲ್ಲಿ ಎಲ್ಲ ಕುಕೇನ್ ಇರ್ಬೋದು, MDA ಇರ್ಬೋದು, ಅಥವಾ ಹೈಡ್ರೋ ಗಾಂಜಾ ಸಿಕ್ಬೋದು. ಈ ಎಲ್ಲಾ ಪ್ರಮಾಣದಲ್ಲೂ ಸ್ವಲ್ಪ ಮಟ್ಟಿಗೆ ಸಿಕ್ಕಿತ್ತು. ಆದ್ರೆ ಹೆಚ್ಚು ಪ್ರಮಾಣದಲ್ಲಿ ಈಗಾಗಲೇ ಸೇವನೆ ಆಗಿರೋದು ಗೊತ್ತಾಗ್ತಿರೋದಂಥದ್ದು. ಅಂದ್ರೆ ಈ ಪಾರ್ಟಿಯಲ್ಲಿ ಭಾಗವಹಿಸಿದಂತಹ ಸುಮಾರು ಎಲ್ಲರೂ ಸಹ ಡ್ರಗ್ಸ್ ತೆಗೆದುಕೊಂಡು ಕನ್ಸ್ಯೂಮ್ ಮಾಡಿರುವಂತದ್ದು ಈಗ ಬೆಳಕಿಗೆ ಬಂದಿರೋದು. ಜೊತೆಗೆ ಈಗಾಗಲೇ ಸಿಸಿಬಿ ಪೊಲೀಸರು ಸಹ ಏನ್ ಡ್ರಗ್ಸ್ ಸೇವನೆ ಮಾಡಿ ಈಗ ಪಾಸಿಟಿವ್ ಆಗಿದೆ ಅವರನ್ನ ಕರೆಸಿ ಸಂಪೂರ್ಣ ವಿಚಾರಣೆ ಮಾಡ್ತಾರೆ. ಜೊತೆಗೆ ಅವರಿಗೆ ಸ್ಟೇಷನ್ ಅಲ್ಲೇ ದಂಡ ಹಾಕಿ ಕಳಿಸುವಂತ ಕೆಲಸ ಆಗ್ತದೆ. ಇನ್ನು ಈ ಪ್ರಕರಣದಲ್ಲಿ ಈಗಾಗಲೇ 5 ಜನನ ಜೈಲಿಗೂ ಸಹ ಕಳಿಸ್ಕೊಟ್ಟಿದ್ದಾರೆ. ಸೊ ಅವ್ರ ಮೇಲೂ ಸಹ ಇನ್ನಷ್ಟು ದೊಡ್ಡ ಕಠಿಣ ಕ್ರಮ ಆಗೋ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಿರೋದು. ಈಗಾಗಲೇ ಸಿಸಿಬಿ ಪೊಲೀಸರು ಸಹ ಈಗೇನು ಡ್ರಗ್ಸ್ ಕನ್ಸ್ಯೂಮ್ ಮಾಡಿದ್ದಾರೆ ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೋತಾರೆ. ಜೊತೆಗೆ ಖ್ಯಾತ ನಟಿಯರು ಭಾಗವಹಿಸಿದ್ರು, ಅವರು ಸಹ ಇದರಲ್ಲಿ ಎಷ್ಟು ಜನ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅನ್ನೋದ್ರಲ್ಲ ಸಂಪೂರ್ಣ ವಿಚಾರಣೆಯನ್ನ ಮುಂದುವರಿಸುವಂತದ್ದು. ವಿದ್ಯಾ, ರೈಟ್. ಧನ್ಯವಾದ ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.